ವೆಲ್ಕಮ್ ಟು ಸವಿಭೋಜನ ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ನಿಮಗೆ ಯುಗಾದಿ ಹಬ್ಬ ಸ್ಪೆಷಲ್ ಬೇವು ಬೆಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನಗೆ ಸೌಮ್ಯ ಶ್ರೀಕಾಂತ್ ಅನ್ನೋರಿಂದ ತುಂಬಾ ರಿಕ್ವೆಸ್ಟ್ ಇತ್ತು. ಇವಾಗ ನೋಡಿ, ಇದರಲ್ಲಿ ನಾನು 2 ರೀತಿ ಬೇವು ಬೆಲ್ಲ ತೋರಿಸ್ತಾ ಇದ್ದೀನಿ. ಒಂದು ಯೂಶುವಲ್ ಆಗಿ ನಾವು ಮಾಡ್ಕೊಳ್ಳೋ ಅಂಥದ್ದು, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರೆ ಹುರ್ಗಡ್ಲೆ 1/4 ಕಪ್ನಷ್ಟು, ಇದಕ್ಕೆ ಬೆಲ್ಲ 1/4 ಕಪ್ನಷ್ಟು, 1 ಟೇಬಲ್ ಸ್ಪೂನಷ್ಟು ಒಣಕೊಬ್ಬರಿನ ತುರಿದಿಟ್ಟಿದ್ದೀನಿ. ನಂತರ 1 ಏಲಕ್ಕಿ ಕಾಯಿ. ಇಲ್ಲಿ ಬಂದು ನೋಡ್ತಾ ಇರ್ಬೋದು, ಇದು ಬೇವಿನ ಹೂವುಗಳು. ನಂತರ ಇಲ್ಲಿ ಬೇವಿನ ಎಲೆಗಳು, ತುಂಬ ಎಳೆ ಎಲೆಗಳನ್ನ ತಗೊಂಡಿದ್ದೀನಿ. ಮೊದಲನೇ ಪ್ರೊಸೆಸ್ ನೋಡೋಣ. ಮೊದಲನೇ ಪ್ರೊಸೆಸ್ಸಲ್ಲಿ ನೋಡ್ತಾ ಇರ್ಬೋದು, ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಹೊಳ್ತಾ ಇದ್ದೀನಿ ಈ ಬೇವಿನ ಹೂವುಗಳು. ನಂತರ ನೋಡಿ, ಈ ಬೇವಿನ ಎಲೆಗಳು, ಎಳೆ ಬೇವಿನ ಎಲೆಗಳನ್ನ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿ 4-5 ಎಲೆಗಳು ಹಾಕಿದ್ರೆ ಸಾಕು. ಎಳೆ ಎಲೆಗಳನ್ನೇ ಹಾಕಿ ಬಲ್ತಿರೋ ಎಲೆಗಳು ಹಾಕಿದ್ರೆ ತುಂಬ ಕಹಿ ಬಂದ್ಬಿಡುತ್ತೆ. ನೋಡಿ ಆಗಿದೆ. ಇದನ್ನು ಜಸ್ಟ್ ಮಿಕ್ಸ್ ಮಾಡಿ ಒಂದು ವಿಧಾನ ಆಯಿತು. ನಂತರ 2ನೇ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಈ ಹುರ್ಗಡ್ಲೆ, ಈ ಏಲಕ್ಕಿ ಕಾಯಿನ ಈ ರೀತಿ ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ. ಅಷ್ಟು ಪೌಡ್ರ್ ಮಾಡ್ಕೊಳ್ಳೋಣ. ಈ ಬೇವಿನ ಎಲೆಗಳನ್ನ ಈ ರೀತಿ ಕೈಯಿಂದ ಮುರಿದು ಹಾಕೊಳ್ಳೋಣ. ಎಳೆ ಎಲೆ ಹಾಕೊಳ್ಳಿ, ತುಂಬ ಜಾಸ್ತಿ ಇರೋಂಥ ಎಲೆ ಬೇಕಾಗಿಲ್ಲ. ನಂತರ ಬೆಲ್ಲ ಹಾಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಬೇವಿನ ಹೂವು ಹಾಕೊಳ್ತಾ ಇದ್ದೀನಿ. ಸುತ್ತು ರುಬ್ಕೊಳ್ಳೋಣ, ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಒಣಕೊಬ್ಬರಿ ತುರಿ ಹಾಕೊಳ್ಳೋಣ. ನೀವು ಒಣಕೊಬ್ಬರಿ ತುರಿ ಬೇಡ ಅನ್ನೋದಾದರೆ, ಬೇಕು ಅಂತಂದರೆ ಗಸಗಸೆನೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಬಿಟ್ಕೊಳ್ಳಿ, ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಗಸಗಸೆ ಬದಲು ಒಣಕೊಬ್ಬರಿ ಬದಲು ಗಸಗಸೆ ಹಾಕ್ಕೊಳ್ಳಿ. ಒಣಕೊಬ್ಬರಿ ಹಾಕಿದ್ರೆ ಗಸಗಸೆ ಹಾಕಬೇಡಿ. ಯಾಕಂತಂದರೆ ಇದರಲ್ಲಿ 5 ಇಂಗ್ರೀಡಿಯೆಂಟ್ಸ್ ಮಾತ್ರ ಮಿಕ್ಸ್ ಆಗಬೇಕು. ಪಂಚೇಂದ್ರಿಯಗಳು, ಪಂಚಭೂತಗಳು ಅಂತ ಏನು ಹೇಳ್ತೀವಿ, ಆ ರೀತಿ 5 ಇಂಗ್ರೀಡಿಯೆಂಟ್ಸ್ ಮಾತ್ರ ಮಿಕ್ಸ್ ಆಗಿರೋ ಅಂಥದ್ದು ಈ ಯುಗಾದಿಗೆ ಇದಿರುತ್ತೆ. ಯುಗಾದಿ ಸ್ಪೆಷಲ್ ಬೇವು ಬೆಲ್ಲ ರೆಡಿಯಾಗಿದೆ. ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮೆ ರೆಸಿಪಿಗಾಗಿ ಸವಿಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಖಂಡಿತ ಮರಿಬೇಡಿ. ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್.